ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ. ಈಗನ್ನ ಜಸ್ಟ್ ಪೂಜೆ ಆಯಿತು. ಬನ್ನಿ ಪೂಜೆ ಮಾಡಿರೋದನ್ನ ತೋರಿಸ್ತೀನಿ. ಇವತ್ತು ಮಂಗಳವಾರ ಆಗಿರೋದ್ರಿಂದ ಬೆಳಗ್ಗೆ ಬೇಗ ಪೂಜೆ ಮಾಡಬೇಕು ಅಂತ ನನ್ನ ತಂಗಿ ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಿದ್ವಿ. ನನ್ನ ತಂಗಿ ದೇವ್ರ ಪೂಜೆ ಸಾಮಾನೆಲ್ಲ ತೆಗೆದು ತೊಳ್ಕೊಟ್ಲು. ನಾನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಪೂಜೆ ಮಾಡಿದೆ. ನಮ್ಮ ಅಮ್ಮನ ಮನೆ ದೇವರು ಸೌದತ್ತಿ ಯಲ್ಲಮ್ಮ, ಯಜಮಾನ್ರದ್ದು ಹುಚ್ಚಂಗಿ ಯಲ್ಲಮ್ಮ. ಅದು ಬಂದು ದಾವಣಗೆರೆ ಹತ್ರ ಇದೆ. ಯಾರ್ಯಾರಿಗೆಲ್ಲ ಗೊತ್ತು ಅಂತ ಕಾಮೆಂಟ್ ಮಾಡಿ. ಆಮೇಲಿಂದ ಅಮ್ಮ ಬೆಳಗ್ಗೆ ತಿಂಡಿಗೆ ಚಪಾತಿ ಮಾಡಿ ಪಲ್ಯ ಮಾಡಿದರು. ಈಗ ಮಧ್ಯಾಹ್ನ ಕಡುಗೆ ಕೂಡ ರೆಡಿ ಮಾಡ್ತಾಯಿದ್ದಾರೆ. ಅಡುಗೆಗೆ ಬಸ್ಸಾರು ಮಾಡಬೇಕು ಅಂತ ಬೇಳೆ ಸೊಪ್ಪು ಎಲ್ಲ ಬೇಯಿಸಿಟ್ಟಿದ್ರು. ನೆಕ್ಸ್ಟ್ ವ್ಲಾಗ್ ಒಳಗೆಲ್ಲ ನಾನು ಕುಕ್ಕಿಂಗ್ ವ್ಲಾಗು ಕೂಡ ಅಪ್ಲೋಡ್ ಮಾಡ್ತೀನಿ. ಇಲ್ಲಿ ಪಾಪುಗೆ ಬೆಳಗ್ಗೆ ಸ್ನಾನ ಮಾಡಿ ಮಲಗಿಸಿದ್ವಲ್ವ, ಅವನು ಈಗ ಎದ್ದೇಳ್ತಾ ಇದ್ದಾನೆ ನೋಡಿ. ಎದ್ಬಿಟ್ಟು ತೊಟ್ಲೊಳಗೆ ಅವನೊಬ್ಬನೇ ಆಟಾಡ್ತಾ ಇದ್ದಾನೆ. ನಾನು ನೋಡಿ ಅವನಿಗೆ ಖುಷಿಯಾಗಿ ಅಮ್ಮ ಎತ್ಕೊಳ್ಳಿ ಅಂತ ಕೈಯೆಲ್ಲ ಮುಂದೆ ಮಾಡ್ತಾ ಇದ್ದಾನೆ ನೋಡಿ. ಅಲ್ಲಿ ಚೆಂದ ಅವನಾದರೂ ಮುದ್ದು. ಏನೇ ನೋವಿದ್ರೂ ಅವನ ಮುಂದೆ ಎಲ್ಲ ಮರ್ತೇ ಹೋಗ್ಬಿಡತ್ತೆ. ಹಾಗೆ ಒಂದು ಪಾರ್ಸಲ್ ಕೂಡ ಬಂದಿತ್ತು. ನಾನೇ ಪಾಪುಗಂತೇಳಿ ಟಾಯ್ಸ್ನ ಆರ್ಡ್ರ್ ಮಾಡಿದ್ದೆ. ಅವನ ಹತ್ರ ತುಂಬ ಟಾಯ್ಸ್ಗಳಿದೆ ಪ್ಲಾಸ್ಟಿಕ್ಕಿಂದು. ಏನೇ ಪ್ಲಾಸ್ಟಿಕ್ ಟಾಯ್ಸ್ ಕೊಟ್ಟರು ಎಲ್ಲ ಅವನು ಬಾಯಿಗೆ ತೊಗೊಂಡು ಇಟ್ಕೊತಾ ಇದ್ದ. ಅದು ನೋಡಿ ನನಗೆ ತುಂಬ ಬೇಜಾರಾಗಿದ್ದು, ಪ್ಲಾಸ್ಟಿಕ್ ಒಳ್ಳೇದಲ್ಲ ಅಂತ ಅಂದ್ಬಿಟ್ಟು ಈ ನೀಮ್ ಟಾಯ್ಸ್ನ ಆರ್ಡ್ರ್ ಮಾಡಿದೆ. ಇದು ತುಂಬ ಚೆನ್ನಾಗಿ ಬಂದಿದೆ. ಅವರು ಲೆಟರ್ ಕೂಡ ಕೊಟ್ಟಿದ್ದಾರೆ, ಇದು ಏನಕ್ಕೆ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು. ಚೆನ್ನಾಗಿದೆ. ನಾನು ಹಿಂಗೆ ಬರುತ್ತೋ ಏನೋ ಅಂತ ಅಂದ್ಕೊಂಡಿದ್ದೆ, ಆದರೆ ತುಂಬ ಚೆನ್ನಾಗಿ ಬಂದಿದೆ. ಕ್ವಾಲಿಟಿ ವೈಸ್ ಅಂತೂ ಮಾತಾಡೋ ಹಂಗೆ ಇಲ್ಲ, ಅಷ್ಟು ಚೆನ್ನಾಗಿದೆ ಅದು ಟಾಯ್ಸು. ಈ ಟಾಯ್ಸ್ನ ಬಂದು ನೀಮ್ ವುಡ್ಡಲ್ಲಿ ಮಾಡಿರ್ತಾರೆ ಅಂತ ಹೇಳಿದ್ರು. ಆಮೇಲೆ ಇದು ಸ್ಮೆಲ್ಲು ಕೂಡ ಅಷ್ಟೇ ಬೇವಿನ ಮರದ ವಾಸನೆ ಬರ್ತಾಯಿತ್ತು ನೋಡಿ. ಒಂದು ಆನೆ ಶೇಪಲ್ಲಿದೆ, ಇನ್ನೊಂದು ಪಕ್ಷಿ ಶೇಪಲ್ಲಿದೆ, ಇನ್ನೊಂದು ರೌಂಡ್ ಶೇಪಲ್ಲಿದೆ, ಇನ್ನೊಂದು ಹಸು ಅಂದ್ಕೊಳ್ತೀನಿ ಆ ಶೇಪಲ್ಲಿದೆ. ಪಾಪುನೂ ಕೂಡ ಇದನ್ನು ಈಸಿಯಾಗಿ ಇಟ್ಕೊಂಡು ಆಟಾಡ್ಬೋದು. ಚೆನ್ನಾಗಿದೆ ಇದು ಆಟದ ಸಾಮಾನು. ಪ್ಲಾಸ್ಟಿಕ್ ಕೊಟ್ಟು ಅವನು ಬಾಯಲ್ಲಿ ಇಟ್ಕೊಳ್ಳೋದಕ್ಕಿಂತ ಈ ಥರ ಆಟದ ಸಾಮಾನು ಕೊಟ್ಟರೆ ಅವನು ಚೆನ್ನಾಗಿ ಇಟ್ಕೊಂಡು ಆಟಾಡ್ಬೋದು. ಇದು ಯೂಸ್ ಮಾಡೋದ್ರಿಂದ ಪಾಪುಗೂ ಕೂಡ ಹೆಲ್ತಿಗೂ ಒಳ್ಳೆಯದು. ಪ್ಲಾಸ್ಟಿಕ್ ಎಲ್ಲ ಒಳ್ಳೇದಲ್ಲ ಅಲ್ವಾ, ಅದಕ್ಕೆ ಬೇಡ ಅಂತ ಈ ಥರದನ್ನು ಆರ್ಡರ್ ಮಾಡಿದೆ. ನಿಮಗೂ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ತೊಗೊಳ್ಬೋದು. ಆಮೇಲೆ ಸಾಯಂಕಾಲ ಆಯಿತು. ಮಳೆದು ತುಂಬಾ ಬಂದಿತ್ತು. ನಾನು ನನ್ನ ತಂಗಿ ಸ್ವಲ್ಪ ಹೊರಗೆ ಬೇರೆ ಹೋಗಬೇಕಾಗಿತ್ತು. ಹೊರಗಡೆ ಹೋಗ್ಬಿಟ್ಟು ಬಂದ್ವಿ. ಅಮ್ಮ ನೈಟ್ ಅಡುಗೆಗೆ ಬಂದು ಚಿಕನ್ ಮಾಡ್ತಾಯಿದ್ರು, ಮೇಥಿ ಚಿಕನ್ ಮಾಡ್ತಾಯಿದ್ರು. ನನಗೆ ನನ್ನ ತಂಗಿಗೆ ಮಾತ್ರ. ಅವರು ಹೊರಗೆ ಹೊರಟಿದ್ರು. ನಮ್ಮ ತಾತನ ಮನೇಲಿ ಹಿರಿಯರ ಹಬ್ಬ ಇತ್ತು, ಅದಕ್ಕೆ ಅಲ್ಲಿಗೆ ಹೊರಟಿದ್ದಾರೆ. ಅಮ್ಮ ಹೇಳ್ತಿದ್ದಾರೆ ರೈಸ್ ಬೇಕಾದ್ರೆ ರೈಸ್ ಮಾಡ್ಕೊಳ್ಳಿ, ಇಲ್ಲ ಚಪಾತಿ ಬೇಕಾದ್ರೆ ಚಪಾತಿ ಮಾಡ್ಕೊಳ್ಳಿ ಅಂತ ಹೇಳಿ ಹೊರಟಿದ್ರು. ಪಪ್ಪನಿಗೂ ಸ್ವಲ್ಪ ಹುಷಾರಿರಲಿಲ್ಲ, ಮಳೆ ಬೇರೆ ಬರ್ತಾ ಇತ್ತು. ಅದಕ್ಕೆ ಹೋಗೋದೋ ಬೇಡವೋ ಅಂತ ಅಂದ್ಕೊಳ್ತಿದ್ರು. ಮಳೆ ನಿಲ್ತು ಕೊನೆಗೆ, ಅದಕ್ಕೆ ಇಲ್ಲಿ ಹೊರಟಿದ್ದಾರೆ ಪಪ್ಪ ಮಮ್ಮಿ ಇಬ್ಬರೂ. ತುಂಬ ದಿನ ಆಗಿತ್ತು ಅವರು ಆಚೆ ಸೈಡೆಲ್ಲ ಹೋಗೇ ಇರಲಿಲ್ಲ. ಇವತ್ತು ಹೊರಟಿದ್ದಾರೆ. ನನ್ನನ್ನು ಪಾಪು ಮನೆಯಲ್ಲೇ ಇದ್ವಲ್ವ, ಅವನನ್ನು ಬಿಟ್ಟು ಹೋಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಮಮ್ಮಿ ಇವತ್ತು ನೋಡ್ಕೊ ಅಂತ ಹೇಳಿ ಹೊರಟರು. ಇನ್ನು ಒಳಗೆ ಬಂದೆ ನಾನು. ನನ್ನ ತಂಗಿ ಪಾಪುನ ಎತ್ಕೊಂಡಿದ್ರು ನೋಡಿ. ಇಲ್ಲಿ ಪಾಪು ನೋಡಿ ನಗ್ತಾ ಇದ್ದಾನೆ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗು. ನನ್ನ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.